ಇಂಥ ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ತುಳಸಿಯವರೇ. ಥ್ಯಾಂಕ್ಸ್ ಅಮ್ಮ. ನನ್ನ ತಲೆಗೂ ಇದೇ ಯೋಚನೆ ಬಂದಿತ್ತು, ಆದರೆ ನೀವು ಇದನ್ನೇ ಹೇಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್. ತಾತ, ಸಮರ್ ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನೋಡು. ಒಂದು ಸ್ವಲ್ಪ ಕೆಲಸಗಳಿದೆ, ಹೆಲ್ಪ್ ಮಾಡಿಬಿಡು, ಬೇಗ ಪೂಜೆ ಶುರು ಮಾಡಿಬಿಡೋಣ. ಹೌದು ಕಣೋ, ಬೆಳಗಿಂದ ಎಲ್ಲ ಸೇರ್ಕೊಂಡು ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡು ಮಾಡ್ತಾನೇ ಇದ್ದೀವಿ. ಟೈಮ್ ಹೋಗ್ತಾ ಇದೆಯಾ ಹೊರತು ಕೆಲಸ ಅಂತೂ ಮುಗಿದಿಲ್ಲ. ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಪೂಜೆನೇ ಮುಗಿಸ್ಬಿಡ್ತಿದ್ಲು. ಸಾಕು ನಿಲ್ಲಿಸ್ತೀರಾ? ಯಾಕೆ ಅವ್ರಿಲ್ಲ ಅಂತಾರೆ ಏನು ಮಾಡೋಕ್ಕಾಗಲ್ವಾ? ಅದೇನು ಮಾಡಬೇಕು ಅಂತ ಹೇಳಿ, ನಾನೇ ಮಾಡ್ತೀನಿ. ಸಮರ್, ಆ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀಯಾ? ಹಾಗೆ ದೇವ್ರ ಮನೆಯಲ್ಲಿ ಬಾಳೆಹಣ್ಣಿದೆ, ಅದು ತಂದು ಇಲ್ಲಿ ಜೋಡಿಸ್ಬಿಡು. ಪರವಾಗಿಲ್ಲ ಸಮರ್, ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ಯಾ, ತುಂಬಾ ಥ್ಯಾಂಕ್ಸ್. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್. ಅಣ್ಣ, ಈ ಬಾಳೆ ಕಂಬ ಸರಿಯಾಗಿ ನಿಲ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡು. ಥ್ಯಾಂಕ್ಸ್ ಅಣ್ಣ. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್. ಕೊಡು, ನಾನೇ ಕೊಡ್ತೇನೆ. ಥ್ಯಾಂಕ್ಸ್ ಸಮರ್. ನಾನು ಕೆಟ್ಟ ಪೂಜೆ ಮಾಡಿಸಿ ಸಮಾಧಾನ ಮಾಡೋ ನಾಟಕ ಆಡಿ ಅವಳ ಕೈಯಿಂದ ಬಂದ ಕೆಲಸಗಾರರಿಗೆಲ್ಲ ದುಡ್ಡು ಕೊಡಿಸಿದ್ರು. ಅವಳು ತಾನೇನೋ ದೊಡ್ಡದಾಗಿ ಸಹಾಯ ಮಾಡಿದಾಳೆ ಅನ್ನೋ ಹಾಗೆ ಬೀಗ್ತಾ ಇದ್ಲು. ಆ ಭಿಕಾರಿಗಳು ಕೂಡ ಅವಳ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರು. ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ ನನಗೆ. ಆ ಅವಿ ಅವಳನ್ನ ಅಮ್ಮ ಅಂತ ಕರೆದಿದ್ದು ಆಯ್ತು, ಅವಳಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದು ಆಯ್ತು. ಈಡಿಯಟ್ ಅಭಿ ಅವಳು ಹೇಳಿದಕ್ಕೆಲ್ಲ ತಲೆ ತೂಗ್ತಿದ್ದಾನೆ. ನಾನು ಅನ್ಕೊಂಡಿದ್ದು ಯಾವುದು ಆಗ್ತಿಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇದೆ. ಆ ಮಾಧವನ ನೆಮ್ಮದಿ ಹಾಳಾಯ್ತು, ಈ ಮನೆ ಪಾಲಾಯ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ತುಳಸಿಯಿಂದ ಮಕ್ಕಳಿಬ್ರು ಒಂದಾದ್ರು. ನಾನೇನ್ ಮಾಡ್ಲಿ ಅಕ್ಕ?
ಆ ಮಾಧವನ್ನ ಒಂದೇ ಸಲಕ್ಕೆ ಮುಗಿಸ್ಬಿಡ್ಬೇಕು ಅಂತ ಎಷ್ಟೋ ಸಾರಿ ಅನ್ಕೊಂಡಿದ್ದೀನಿ. ಆವೇಶದಲ್ಲಿ ಪ್ರಯತ್ನನೂ ಪಟ್ಟಿದ್ದೀನಿ. ಆದ್ರೆ ಹಾಗಾಗಬಾರ್ದು. ಅವನು ನರಳಿ ನರಳಿ ಸಾಯ್ಬೇಕು. ನಾನು ಕಾಯ್ತೀನಿ. ಅವನು ಹಾಗೆ ಸತ್ರನೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು, ನನಗೆ ಸಮಾಧಾನ ಆಗೋದು. ಅತ್ತೆ, ನೀವು ಯಾಕೋ ಅಪ್ಸೆಟ್ ಆಗಿದ್ದೀರಾ ಅನ್ಸುತ್ತೆ. ನಾ ಬೇಕಿದ್ರೆ ಆಮೇಲೆ ಬರ್ತೀನಿ. ಏನು ಪರವಾಗಿಲ್ಲ. ವಿಷಯ ಏನು ಹೇಳಿ? ಏನು ನಡೀತಿದೆ ಅತ್ತೆ ಈ ಮನೆಯಲ್ಲಿ? ನಾವು ಅನ್ಕೊಂಡಿದ್ದು ಏನೂ ಆಗ್ತಿಲ್ಲ. ಏನು ಮಾಡಬೇಕು ಅಂತಲೂ ತೋಚ್ತಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೀಗೆ ಚಿಕ್ಕ ಪುಟ್ಟದಾಗಿ ನಾವೇನೇ ಪ್ರಯತ್ನ ಪಟ್ಟರೂ ಅದು ಆಗಲ್ಲ ಅನ್ಸುತ್ತೆ. ಮುಂದೆ ಇಂಥ ಪ್ರಯತ್ನಗಳನ್ನು ನಿಲ್ಲಿಸ್ಬಿಡೋಣ. ಏನು ನಿಲ್ಲಿಸ್ಬೇಕಾ? ಮತ್ತೇನು ಮಾಡೋದು ಅತ್ತೆ? ಅಭಿನ ಇಬ್ಬರನ್ನು ದೂರ ಮಾಡಕ್ಕೆ ಟ್ರೈ ಮಾಡಲಿಲ್ಲ ಅಂದರೆ ಅವರಿಬ್ರು ಇನ್ನೂ ಹತ್ರ ಆಗ್ತಾರೆ. ಈಗಲೇ ಅಭಿ ಹೆಂಗೆ ನಡ್ಕೊತಿದ್ದಾನೆ ಅಂತ ನೋಡ್ತಿದ್ದೀರಾ ಅಲ್ವಾ? ಆ ಪೂರ್ಣಿ ಈಗ ಅವನಿಗೆ ತಾಯಿ ಅಂತೆ. ಜೊತೆಗೆ ಆ ತುಳಸಿ ಅವ್ರ ಮಾತಕ್ಕೂ ಕೋಲೆ ಬಸ್ವನ್ ಥರ ತಲೆ ಅಲ್ಲಾಡಿಸ್ತಾನೆ. ಇನ್ನು ಸ್ವಲ್ಪ ದಿನ ಆದರೆ ನಾನು ನೀವಿಬ್ಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಒಂದು ಮೂಲೆಯಲ್ಲಿ ಬಿದ್ದಿರಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವೇನೇ ಮಾಡಿದ್ರೂ ದೊಡ್ಡದಾಗೇ ಮಾಡಬೇಕು. ಆತರ ಪಟ್ಟು ನಾವೇ ಅವರಿಬ್ಬರನ್ನು ಮತ್ತೆ ಹತ್ರ ಮಾಡ್ತಾ ಇದ್ದೀವಿ ಅನಿಸ್ತಾ ಇದೆ.